ನಮಸ್ಕಾರ. ಸುದ್ದಿ ಮಧ್ಯಾಹ್ನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಕೊಪ್ಪಳ ಬಳಿಕ ಈಗ ದೆಹಲಿಯಲ್ಲೂ ಕುಕೃತ್ಯ. ಇನ್ಸ್ಟಾಗ್ರಾಂನಲ್ಲಿ ಅನ್ಫ್ರೆಂಡ್ ಮಾಡಿದ್ದಕ್ಕೆ ಬ್ರಿಟನ್ ಮಹಿಳೆ ಮೇಲೆ ಅತ್ಯಾಚಾರ, 2 ಆರೋಪಿಗಳ ಬಂಧನ. ನೀರು ಹಿಡಿಯಲು ಹೋದ ಮಹಿಳೆ ವಿದ್ಯುತ್ ಸ್ಪರ್ಶಿಸಿ ಸಾವು. ಮೈಸೂರು ರಸ್ತೆಯಲ್ಲಿ ಭುಗಿಲೆದ್ದ ಪ್ರತಿಭಟನೆ. ಸ್ಥಳಕ್ಕೆ ಸಚಿವ ಜಮೀರ್ ಭೇಟಿ. 5 ಲಕ್ಷ ಪರಿಹಾರ ಘೋಷಣೆ. ನಟಿ ರನ್ಯಾ ರಾವ್ ಅಕ್ರಮ ಚಿನ್ನ ಸಾಗಣೆ ಕೇಸ್ ಸಿಐಡಿ ತನಿಖೆ ಹಿಂಪಡೆದ ಬಗ್ಗೆ ಸಚಿವ ಪರಂ ಪ್ರತಿಕ್ರಿಯೆ. ಕೇಸ್ ಹಿಂದಕ್ಕೆ ಪಡೆಯಲು ಯಾರೂ ಒತ್ತಡ ಹೇರಿಲ್ಲ ಎಂದು ಸ್ಪಷ್ಟನೆ. ರಾಜ್ಯ ಸರ್ಕಾರ ರನ್ಯಾಗೆ ಕ್ಲೀನ್ ಚೀಟ್ ಕೊಟ್ಟರೂ ಆಶ್ಚರ್ಯ ಇಲ್ಲ. ಸರ್ಕಾರದ ವರ್ತನೆ ನೋಡಿದ್ರೆ ನಮಗೆ ಅನುಮಾನ ಬರುತ್ತದೆ. ಜೆಡಿಎಸ್ ಶಾಸಕಾಂಗ ನಾಯಕ ಸುರೇಶ್ ಬಾಬು ಹೇಳಿಕೆ. ಕೊಪ್ಪಳದಲ್ಲಿ ಇಸ್ರೇಲ್ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣ ಹಸಿರಾಗಿರುವಂತೆಯೇ ಅತ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಅಂತಹದ್ದೇ ವಿದೇಶಿ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣ ವರದಿಯಾಗಿದೆ. ಹೌದು, ಕರ್ನಾಟಕದ ಕೊಪ್ಪಳ ಬಳಿಯ ಹಂಪಿ ಬಳಿ ಇಸ್ರೇಲ್ ಪ್ರವಾಸಿಯ ಮೇಲೆ ಅತ್ಯಾಚಾರ ನಡೆಸಿದ ಆಘಾತಕಾರಿ ಘಟನೆ ಇತ್ತೀಚೆಗೆ ವರದಿಯಾಗಿತ್ತು. ದಡದಲ್ಲಿ ಕುಳಿತು ಸಂಗೀತ ಆಲಿಸುತ್ತಿದ್ದ ವಿದೇಶಿ ಮಹಿಳೆ ಮೇಲೆ ಬೈಕ್ನಲ್ಲಿ ಬಂದ 2 ದುಷ್ಕರ್ಮಿಗಳು ಅತ್ಯಾಚಾರ ಮಾಡಿ ಪರಾರಿಯಾಗಿದ್ದರು. ಇದೀಗ ಅಂತಹದ್ದೇ ಮತ್ತೊಂದು ಪ್ರಕರಣ ದೆಹಲಿಯಲ್ಲೂ ವರದಿಯಾಗಿದ್ದು, ಬ್ರಿಟನ್ ಮಹಿಳೆ ಮೇಲೆ ಅತ್ಯಾಚಾರವೆಸಗಿರುವ ಘಟನೆ ಬೆಳಕಿಗೆ ಬಂದಿದೆ. ದೆಹಲಿಯ ಮಹಿಪಾಲ್ಪುರ ಹೋಟೆಲ್ನಲ್ಲಿ ಬ್ರಿಟನ್ ಮಹಿಳೆ ಮೇಲೆ ಅತ್ಯಾಚಾರವೆಸಗಿದ ಹಾಗೂ ಕಿರುಕುಳ ನೀಡಿದ ಆರೋಪದಲ್ಲಿ 2ರನ್ನ ಬಂಧಿಸಲಾಗಿದೆ. ಬಂಧಿತ ಆರೋಪಿಗಳ ಪೈಕಿ ಓರ್ವನನ್ನ ಕೈಲಾಶ್ ಎಂದು ಗುರುತಿಸಲಾಗಿದೆ. ಸಾಮಾಜಿಕ ಮಾಧ್ಯಮದ ಮೂಲಕ ಪರಿಚಯವಾಗಿದ್ದ ಆರೋಪಿ ಕೈಲಾಶ್ನನ್ನ ಭೇಟಿಯಾಗುವ ಸಲುವಾಗಿ ಮಹಿಳೆಯು ಬ್ರಿಟನ್ನಿಂದ ದೆಹಲಿಗೆ ಬಂದಿದ್ದರು. ಈ ವೇಳೆ ಆಕೆಯ ಮೇಲೆ ಅತ್ಯಾಚಾರವೆಸಗಲಾಗಿದೆ. ಆರೋಪಿಯ ಸಹಚರ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ. ಘಟನೆ ಕುರಿತು ಬ್ರಿಟನ್ ಹೈಕಮಿಷನ್ಗೆ ಮಾಹಿತಿ ನೀಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನೀರು ಹಿಡಿಯಲು ಹೋದ ಮಹಿಳೆಯೊಬ್ಬರು ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿರುವ ಘಟನೆ ನಗರದ ಚಾಮರಾಜಪೇಟೆಯ ಆನಂದಪುರದ ಮಾರುಕಟ್ಟೆ ರಸ್ತೆಯಲ್ಲಿ ಗುರುವಾರ ನಡೆದಿದೆ. ಮೃತ ಮಹಿಳೆಯನ್ನ ಸೆಲ್ವಿ ಎಂದು ಗುರುತಿಸಲಾಗಿದೆ. ಬೆಳಗಿನ ಜಾವ ನೀರನ್ನ ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದಾಗ ವಿದ್ಯುತ್ ಸ್ಪರ್ಶಿಸದೆ ಸಾವನ್ನಪ್ಪಿದ್ದಾರೆಂದು ವರದಿಗಳು ತಿಳಿಸಿವೆ. ಮೋಟಾರ್ಗೆ ಅಳವಡಿಸಿದ ವೈರ್ ತಗುಲಿ ಮಹಿಳೆ ಸಾವನ್ನಪ್ಪಿದ್ದಾರೆಂದು ತಿಳಿದು ಬಂದಿದೆ. ಘಟನೆ ಬಳಿಕ ಮಾರುಕಟ್ಟೆ ರಸ್ತೆಯಲ್ಲಿ ಬಿಬಿಎಂಪಿ ವಿರುದ್ಧ ಸ್ಥಳೀಯರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅಕ್ರಮವಾಗಿ ಮೋಟಾರ್ಗೆ ವಿದ್ಯುತ್ ಕನೆಕ್ಷನ್ ಕೊಡಲಾಗಿತ್ತು. ಈ ಹಿನ್ನೆಲೆ ಈ ಘಟನೆ ನಡೆದಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇನ್ನು ಕ್ಷೇತ್ರದ ಶಾಸಕ ಜಮೀರ್ ಅವರು ಸ್ಥಳಕ್ಕಾಗಮಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಸ್ಥಳೀಯರ ಪ್ರತಿಭಟನೆ ಪರಿಣಾಮ ಮೈಸೂರು ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಸಮಸ್ಯೆ ಎದುರಾಗಿದೆ. ಈ ನಡುವೆ ಪ್ರತಿಭಟನಾಕಾರರ ಮನವೊಲಿಸಲು ಪೊಲೀಸರು ಮುಂದಾಗಿದ್ದು, ಸ್ಥಳೀಯರು ಪ್ರತಿಭಟನೆಯಿಂದ ಹಿಂದೆ ಸರಿದಿಲ್ಲ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರನ್ನ ಚದುರಿಸಲು ಸ್ಥಳದಲ್ಲಿ ಕೆಎಸ್ಆರ್ಪಿ ತುಕಡಿ ನಿಯೋಜನೆಗೊಳಿಸಲಾಗಿದೆ ಎಂದು ತಿಳಿದು ಬಂದಿದೆ. ನಾವು 20 ವರ್ಷದಿಂದ ನಮ್ ಮಾಡ್ತಾರೆ ಅಂತ ನಾವು ನಂಬ್ಕೊಂಡು ವೋಟ್ ಹಾಕಿದೀವಿ. ಏನು ಮಾಡಲ್ಲ. ನಾವು ಅವ್ರ ಗಮನಕ್ಕೆ ತರದೆ ನಾವು ಇಷ್ಟು ಪ್ರಾಬ್ಲಮ್ ಆಗ್ತದೆ ಹೇಳಿ ನಾವು ಅವ್ರ ಗಮನಕ್ಕೆ ತರ್ತಾನೆ ಇದೀವಿ. ಪ್ರತಿ ಸಲ ಎಲೆಕ್ಷನ್ ಬರೋವಾಗ್ಲೂ ಏನೋ ಫಂಕ್ಷನ್ಗೆ ಬಂದ್ರು ಕೂಡ ನಾವು ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀವಿ ಮೇಡಮ್. ಅವ್ರು ಯಾವ್ದು ಬಂದು ಏನು ವಿಚಾರಿಸಲ್ಲ. ಇವಾಗ ಅವ್ರು ಸದ್ಯಕ್ಕೆ ಬಂದು ಹೇಳ್ತಾರೆ ಇಲ್ಲ ಮಾಡ್ತೀವಿ, 1 ತಿಂಗಳು ಟೈಮ್ ಹಂಗೆ ಹೇಳ್ತಾರೆ. ಬರೋದಿಲ್ಲ. ನೆಕ್ಸ್ಟ್ ಎಲೆಕ್ಷನ್ಗೆ ಬರ್ತಾರೆ, ಅವಾಗ್ಲೂ ಅದೇ ಹೇಳ್ತಾರೆ. ಮತ್ತೆ ಅವ್ರಿಗೆ ನಂಬ್ಕೊಂಡು ವೋಟ್ ಹಾಕ್ತೀವಿ, ಮತ್ತೆ ಅದೇ ಆಗುತ್ತೆ. ಇದೇನೆ ಆಗ್ತಾ ಇರೋದು. 20 ವರ್ಷದಿಂದ ನಮ್ಗೆ ಒಂದೇ MLA ಇರೋದು. ನಮಗ ಆ ಏರಿಯಾಗಳೆಲ್ಲ ಗೊತ್ತಿಲ್ಲ ಮ್ಯಾಮ್. ಪಕ್ಕದ ಏರಿಯಾ ನೋಡಿ, ಈ ಕಡೆ ಇರೋ ಇನ್ನೊಂದು ಬಾಬಾ ಲೈನ್ ನೋಡಿ, ಅದು 2 ಮುಸ್ಲಿಂ ಏರಿಯಾ. ಅಲ್ಲಿ 2ರಲ್ಲೂ ಹೋಗಿ ನೋಡಿ, 2ರಲ್ಲೂ ಮನೆಗೆ ನೀರು ಬರುತ್ತೆ. ಈ ನಮ್ಮ ಏರಿಯಾ ದಾಟ್ಕೊಂಡೆ ಪಕ್ಕದ ಏರಿಯಾಗ ಹೋಗ್ಬೇಕು. ನಮ್ಮ ಏರಿಯಾದಲ್ಲಿ ಯಾಕೆ ಇಲ್ಲ? ಪಾರ್ಶಾಲಿಟಿನ ಮೇಡಮ್? ಸ್ಲಮ್ ಅಂತನಾ? ನಮ್ಮ ಏರಿಯಾದಲ್ಲಿ ಯಾರು ಇಲ್ವಾ ಎಜುಕೇಟೆಡ್ಸು? ನಾವಿದ್ದೀವಿ. ಎಷ್ಟು ಜನ ಇದ್ದೀವಿ? ಡಿಗ್ರಿ ಮಾಡಿರೋರು ಇದ್ದಾರೆ, ಗ್ರಾಜುಯೇಟ್ಸ್ ಇದ್ದಾರೆ, UG PG ಮಾಡಿರೋರು ಇದ್ದಾರೆ, ಗೌರ್ಮೆಂಟ್ ಆಫೀಸರ್ಸ್ ಇದ್ದಾರೆ. ನಮ್ಮನ್ನ ಕೆಳಗಡೆ ನೋಡ್ತಾ ಇದಾರ ಇವರು? ಇಲ್ಲ, ಈ ನಮ್ಮ ಏರಿಯಾದಲ್ಲಿ ಯಾರು ಇಲ್ಲ ಮುಸ್ಲಿಮು. ಆ ಕಡೆ ಇರೋದು ಮುಸ್ಲಿಮ್ಸು, ಈ ಕಡೆ ಇರೋದು. ಅದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಅಂತ ಹೇಳಲ್ಲ. ಇಲ್ಲೇನು ದುಡ್ಡು ಕೊಟ್ರೆ ವೋಟ್ ಹಾಕ್ತಾರೆ, ಇದು ಮಾಡಿ ಏನು ಎಲೆಕ್ಷನ್ ಟೈಮಲ್ಲಿ ಒಂದು 5 ದಿನ ಬಂದು ಮಾತಾಡ್ಸ್ಕೊಂಡೋದ್ರೆ ವೋಟ್ ಹಾಕ್ತಾರೆ ಅಂತ ಅಷ್ಟೇನೆ. ಅವ್ರು ನಮ್ಮ ಅಷ್ಟು ಡಿಗ್ರೇಡ್ ಆಗಿ ನೋಡೋದು ಅಷ್ಟೇ ಮೇಡಮ್. ಪಕ್ಕದ ಏರಿಯಾಗಳಿಗೆ ಮಾಡಿದ್ದಾರೆ, ನಿಮ್ಮ ಏರಿಯಾಗಳಿಗೆ ಯಾಕೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿ ಅದೇ ಸ್ಲಮ್ ಹೋಗಿ ಕೇಳ್ತೀವಿ. ಇನ್ನು ವಿಷಯ ಗೊತ್ತಾಗುತ್ತಿದ್ದಂತೆಯೇ ಸ್ಥಳಕ್ಕೆ ಸಚಿವ ಜಮೀರ್ ಅಹ್ಮದ್ ಆಗಮಿಸಿದ್ದು, ಜನ ಸಚಿವರಿಗೆ ಮುತ್ತಿಗೆ ಹಾಕಿ ಸಮಸ್ಯೆ ಹೇಳಿಕೊಂಡ್ರು. ಕೊನೆಗೆ ಮೃತಳ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ರು. ಮನೆಗೆ ಮೋಟಾರ್ ಹಾಕಿಕೊಂಡಿದ್ದಾರೆ. ಅನಧಿಕೃತವಾಗಿ 3 ರಿಂದ 4 ಫ್ಲೋರ್ ಮನೆಗಳನ್ನ ಕಟ್ಟಿಕೊಂಡಿದ್ದಾರೆ. 15 ದಿನದ ಹಿಂದೆ ಬಂದು ಮನೆಗೆ ಕಾವೇರಿ ನೀರು ನೀಡುವ ಯೋಜನೆಗೆ ಗುದ್ದಲಿ ಪೂಜೆ ಮಾಡಿದ್ದೇವೆ. ಅನಧಿಕೃತವಾಗಿ ಕರೆಂಟ್ ಪಡೆದುಕೊಂಡಿದ್ದಾರೆ. ಅನಾಹುತ ಆಗಬಾರದಿತ್ತು, ಆಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು. ದಯಮಾಡಿ ಗಾಯತ್ರಿ ಅಂತ ಇಲ್ಲೇ ಇದ್ದಾರೆ. ನಮ್ಮ ಒಗ್ಬೋರ್ಡು ಮೆಂಬರು ಆಗಿದ್ದಾರೆ, ಡೈರೆಕ್ಟ್ರು ಆಗಿದ್ದಾರೆ, ಮೆಂಬರು ಆಗಿದ್ದಾರೆ. ಅವ್ರನ್ನ ಕರ್ಕೊಂಡು ಎಲ್ಲ ಊರಿನವರೆಲ್ಲ ಕರ್ಕೊಂಡು ನಾನು ಅವ್ರಿಗೆ ಹೇಳಿದ್ದೀನಿ, ದಯಮಾಡಿ ಇಲ್ಲಿಗಲ್ ಕರೆಂಟ್ ಹಾಕೊಂಡ್ಬೇಡಿ, ಅನಾಹುತಗಳು ಆಗ್ತದಂತ 15 ದಿನ ಹಿಂದೆ ಹೇಳಿದ್ದೀನಿ ನಾನು. ಇವ್ರೇನು ಮಾಡ್ತಾರೆ, 1 ಫ್ಲೋರ್
ಒಂದು 4 ಫ್ಲೋರ್ ಕಟ್ಕೊಂಡಿದ್ದಾರೆ. 4 ಫ್ಲೋರ್ಗೆ ಕರೆಂಟ್ ತಗೊಳಕ್ಕೆ ಮೋಟ್ರುಗಳು ಹಾಕೊಂಡು ಇಲ್ಲಿಗಲ್ ಕರೆಂಟ್ ತಗೊಂತಾರೆ. ಅನಾಹುತ ಆಗಬಾರ್ದಾಗಿತ್ತು, ಅನಾಹುತ ಆಗಿದೆ. ಆ ಕಾರಣಕ್ಕಿನೇ 15 ದಿನ ಹಿಂದೆನೆ ನಾನು ಬಂದು ಎಲ್ಲರಿಗೂ ನೀರು ಸಿಗ್ಬೇಕಂತಾನೆ ಕಾವೇರಿ ಪೈಪ್ಲೈನ್ ಚೇಂಜ್ ಮಾಡ್ಬೇಕಂತ ಹೇಳ್ಬಿಟ್ಟು 2.5 ಕೋಟಿ ವೆಚ್ಚದಲ್ಲಿ ಮೊನ್ನೆನೆ ಗುದ್ಲಿ ಪೂಜೆ ನಾನು ಹೇಳ್ತಿದ್ದಾರೆ. ಶಾಸಕರು ಯಾವುದೇ ರೀತಿಯಾಗಿ ಲೀಗಲ್ ಆಗಿ ನೀರು ಕೊಡ್ತಿಲ್ಲ. ನೀರು ಬೇಕು ಈಗ ಮೋಟರ್ ಯಾರು ಹಾಕೊಂತ ಇರೋದು? ಮೋಟರ್ ಹಾಕೊಂತ ಇರೋದು ಯಾರು? ಇಲ್ಲಿ ಕೇಳ್ರಿ, ಒಬ್ರು ಕೇಳ್ರ ಪ್ರಶ್ನೆ. ಒಂದೇ ನಿಮಿಷ. ಈಗ ನಿಮ್ಮ ಮಾತಿಗೆ ಪ್ರಶ್ನೆಗಳು, ಅವ್ರ ಮಾತಿಗೆ ಪ್ರಶ್ನೆಗಳು. ಆಯ್ತು, ನೀವ್ ಹೇಳಿ. ನಿಮ್ಗೆ ಇಲ್ಲಿಗಲ್ ಅಂತ ನೀವ್ ಹೇಳ್ತಿದ್ದೀರಾ, ಅವ್ರಿಗೆ ಬೇರೆ ನೀರು ತಗೊಳ್ಳೋ ದಾರಿ ಏನಿದೆ ಸರ್? ಈಗ ಬೇಸಿಕ್ ನೀರಿಗಿಂತ ದೊಡ್ಡ ಏನಿಲ್ಲ, ಪ್ರಾಣ ಹೋದ್ರು ಪರವಾಗಿಲ್ಲ ಅಂತ ಯೋಚನೆ ಮಾಡ್ತಾರೆ. ಹೇಳ್ರಿ, ಈಗ ನೀರ್ ಇಲ್ಲಿ ಬಿಡ್ತೀವಿ, ಆಲ್ಟರ್ನೇಟಿವ್ ಒಂದಿನ ನೀರ್ ಬಿಡ್ತೀವಿ. ಇವ್ರೇನ್ ಮಾಡಿದ್ದಾರೆ, ಇಲ್ಲಿಗಲ್ ಆಗಿ ಬಿಲ್ಡಿಂಗ್ಗಳು ಕಟ್ಬಿಟ್ಟವ್ರೆ. ನೋಡಿ, ಅಲ್ಲಿ 4 ಫ್ಲೋರ್ 5 ಫ್ಲೋರ್ ಬಿಲ್ಡಿಂಗ್ಗಳು ಕೊಟ್ಟವ್ರೆ. ಈಗ ಮೋಟರ್ಗಳು ಹಾಕೊಂಡ್ರೆ ಏನಾಗ್ತದೆ? ನೀರ್ ಪ್ರೆಷರ್ ಕಡಿಮೆ ಆಗ್ತಾನೆ. ಆ ಕಾರಣಕ್ಕೆ ಆಗ್ಬಾರ್ದಂತಾನೆ 15 ದಿನ ಹಿಂದೆ ಗಾಯತ್ರಿ ಇಲ್ಲೇ ಇದ್ದಾರೆ ಕೇಳಿ, ಎಲ್ಲ ಊರವ್ರನ್ನ ಎಲ್ಲ ತಗೊಂಡು ನಾನು ಎಲ್ಲ ಒಂದು 2 ತಿಂಗಳಲ್ಲಿ ಕಾವೇರಿ ನೀರು ಬಂದಾಗ ಎಲ್ಲ 4 ಫ್ಲೋರ್ಗಳು ಕಾವೇರಿ ನೀರು ಬಂದಂಗೆ ನಾನು ಮಾಡ್ಕೊಡ್ತೀನಿ. ದಯಮಾಡಿ ಇಲ್ಲಿಗಲ್ ಆಗಿ ಕರೆಂಟ್ ತಗೊಂಡು ಮೋಟ್ರುಗಳು ಆಗ್ಬೇಡಿ ಅಂತಾನು ಹೇಳಿದ್ದೀನಿ ನಾನು. 4 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ, ಬಟ್ ಅಷ್ಟು ಜನ ಕೆಳಗಡೆನೆ ಬಂದು ನಟಿ ರನ್ಯಾರಾವ್ ಅವರು ಅಕ್ರಮ ಚಿನ್ನ ಸಾಗಣೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಈ ಪ್ರಕರಣ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದೆ. ಈ ಪ್ರಕರಣವನ್ನ ಸಿಐಡಿ ತನಿಖೆಗೆ ಸರ್ಕಾರ ಆದೇಶ ಮಾಡಿತ್ತು. ಆದರೆ ಆದೇಶ ನೀಡಿದ 24 ಗಂಟೆಯಲ್ಲಿ ಅದನ್ನ ಹಿಂಪಡೆಯಲಾಯಿತು. ಈ ಬಗ್ಗೆ ಸಾಕಷ್ಟು ಅನುಮಾನ ಹುಟ್ಟಿದ್ದು, ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪರಮೇಶ್ವರ್, ಪೊಲೀಸ್ ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ತಿಳಿದುಕೊಳ್ಳಲು ನಾನು ಸಿಐಡಿ ತನಿಖೆಗೆ ಆದೇಶಿಸಿದೆ. ಅಷ್ಟರಲ್ಲೊಳಗಾಗಲೇ ಸಿಎಂ ಕಚೇರಿಯಿಂದ ಮೇಲ್ಮಟ್ಟದ ತನಿಖೆಗೆ ಆದೇಶ ನೀಡಲಾಗಿತ್ತು. ಒಂದೇ ವಿಚಾರಕ್ಕೆ 2 ಕಡೆ ತನಿಖೆ ಆಗುವುದು ಬೇಡ ಎಂಬ ಕಾರಣಕ್ಕೆ ನಾವು ಸಿಐಡಿ ತನಿಖೆಯನ್ನ ಹಿಂಪಡೆದೆವು. ತನಿಖೆಗೆ ಆದೇಶ ನೀಡಲು ಯಾರೂ ಒತ್ತಡ ಹೇರಲಿಲ್ಲ, ಎಂದೇ ಪಡೆಯಲು ಯಾರೂ ಒತ್ತಡ ಹೇರಿಲ್ಲ. 2 ತನಿಖೆ ಬೇಡ ಎಂಬ ಕಾರಣಕ್ಕೆ ನಾವು ಹಿಂಪಡೆದಿದ್ದೇವೆ ಅಷ್ಟೇ. ಇಲ್ಲಿ ಯಾವುದೇ ಗೊಂದಲ ಬೇಡ ಎಂದು ಹೇಳಿದ್ದಾರೆ. ಸ್ವಲ್ಪ ಕೇಳಿ, ಈ ಕಡೆ ಬಿಡಪ್ಪ. ನಾನು ಇಮ್ಮಿಡಿಯೇಟ್ ಆಗಿ ಆದೇಶ ಮಾಡಿದೆ. ಪ್ರೋಟೋಕಾಲ್ ಲ್ಯಾಪ್ಸಸ್ ಏನಿದೆ ಅಂತ ಹೇಳಿ ನೋಡಬೇಕು ಅಂತ ಆದೇಶ ಮಾಡಿದ್ವಿ. ಅಷ್ಟುವರೆಗೆ ಚೀಫ್ ಮಿನಿಸ್ಟರ್ ಆಫೀಸಿಂದ DPRಗೆ ಇನ್ಸ್ಟ್ರಕ್ಷನ್ ಕೊಟ್ಟರು. DPR ಬಿಕಾಸ್ ಈಸ್ ಎ IPS ಆಫೀಸರ್, ಅದರಿಂದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡೋದು ಬೇಡ, DPRನವ್ರು ಮಾಡಲಿ ಅಂತೇಳಿ DPR ಒಂದು ಆದೇಶ ಮಾಡಿದ್ರು. ಒಂದೇ ವಿಷಯಕ್ಕೆ 2 ಕಡೆ ಎನ್ಕ್ವೈರಿ ಆಗೋದಿಲ್ಲ, ಆಗಬಾರ್ದು ಅಂತೇಳಿ ಅದನ್ನು ವಿಡ್ರಾ ಮಾಡಿದ್ರು. ಇಲ್ಲ ಯಾವ ಒತ್ತಡನೂ ಇಲ್ಲ ರೀ, ನಮ್ಗೆ ಮಾಡೋಕ್ಕೂ ಯಾರು ಒತ್ತಡ ಮಾಡಿಲ್ಲ, ನಮಗೆ ತೆಗಿಯೋಕ್ಕೂ ಯಾರು ಇಷ್ಟೇ ಆಗಿರೋದು. ದೇರ್ ಇಸ್ ನೋ ಕನ್ಫ್ಯೂಷನ್. ಬಿಜೆಪಿಯವರು ತಾವು ಮುಖ್ಯಮಂತ್ರಿಗಳು ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಾಜ್ಯ ಸರ್ಕಾರ ಬೇಕಾದ್ರೆ ರನ್ಯಾಗೆ ಕ್ಲೀನ್ ಚಿಟ್ ಕೊಟ್ಟರೂ ಆಶ್ಚರ್ಯ ಇಲ್ಲ ಎಂದು ಜೆಡಿಎಸ್ ಶಾಸಕಾಂಗ ನಾಯಕ ಸುರೇಶ್ ಬಾಬು ಅನುಮಾನ ವ್ಯಕ್ತಪಡಿಸಿದರು. ರನ್ಯಾರಾವ್ ಕೇಸ್ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಇಂತಹ ಮಾಫಿಯಾಗಳು ಹೆಚ್ಚಾಗಿ ತಲೆ ಎತ್ತುತ್ತಿವೆ. ಗೃಹ ಇಲಾಖೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ದಕ್ಷ ಅಧಿಕಾರಿಗಳಿದ್ದರೂ ಸರ್ಕಾರ ಸರಿಯಾಗಿ ಬಳಕೆ ಮಾಡಿಕೊಳ್ಳುತ್ತಿಲ್ಲ. ರನ್ಯಾರಾವ್ ಅನೇಕ ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ. ತಂದೆ IPS ಅಧಿಕಾರಿ ಅಂತ ರನ್ಯಾಗೆ ರಕ್ಷಣೆ ಕೊಟ್ಟಿದ್ದಾರಾ? ಪೊಲೀಸರ ರಕ್ಷಣೆಯಲ್ಲಿ ರನ್ಯಾ ಓಡಾಡಿದ್ದಾಳೆ. ಸರ್ಕಾರಕ್ಕೆ ನಾಚಿಕೆ ಆಗಬೇಕು. 14 kg ಚಿನ್ನ ಸಾಗಣೆ ಮಾಡ್ತಾರೆ ಅಂದ್ರೆ ಗೃಹ ಇಲಾಖೆ ಇದರಲ್ಲಿ ಶಾಮೀಲಾಗಿದೆ ಅನಿಸುತ್ತೆ. ಸಿಐಡಿ ತನಿಖೆ ಯಾಕೆ ವಾಪಸ್ ಪಡೆದ್ರಿ? ಇದು ನಮಗೆ ಅನುಮಾನ ಬರ್ತಿದೆ. ರನ್ಯಾರಾವ್ ಉಳಿಸೋಕೆ ಸರ್ಕಾರ ಮುಂದಾಗ್ತಿರುವ ಅನುಮಾನ ಬರ್ತಿದೆ. ರನ್ಯಾರಾವ್ ಉಳಿಸಲು ಈ ಸರ್ಕಾರದವರು ಬೇಕಾದ್ರೆ ಮುಡಾ ಕೇಸ್ನಲ್ಲಿ ಸೈಟ್ ವಾಪಸ್ ಕೊಟ್ಟಂತೆ ಚಿನ್ನವನ್ನ ದುಬೈಗೆ ವಾಪಸ್ ಇಟ್ಟುವ ಅಂತ ಹೇಳಿದ್ರು ಅಚ್ಚರಿ ಇಲ್ಲ. ರಾಜ್ಯ ಸರ್ಕಾರ ಬೇಕಾದ್ರೆ ರನ್ಯಾಗೆ ಕ್ಲೀನ್ ಚಿಟ್ ಕೊಡ್ತಾರೆ. ಸರ್ಕಾರದ ವರ್ತನೆ ನೋಡಿದ್ರೆ ನಮಗೆ ಅನುಮಾನ ಬರುತ್ತೆ. ರನ್ಯಾ ಪ್ರಕರಣದಲ್ಲಿ 2 ಸಚಿವರ ಹೆಸರು ಕೇಳಿ ಬಂದಿದೆ. ಯಾರು ಆ ಸಚಿವರು ಎಂಬುದು ತನಿಖೆ ಆಗಬೇಕು. ಯಾರೇ ಪ್ರಭಾವಿಗಳು ಇದ್ರೂ ಕ್ರಮ ಆಗಬೇಕು. ಯಾರು ಇದರ ಹಿಂದೆ ಇದ್ದಾರೆ ಬೆಳಕಿಗೆ ಬರಬೇಕು. ಸಿಬಿಐ ಇದರ ಬಗ್ಗೆ ತನಿಖೆ ಮಾಡಬೇಕು ಎಂದು ಆಗ್ರಹಿಸಿದರು. ಜನವರಿ 29ರಂದು ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟಿದ್ದ ಬೆಳಗಾವಿ ಮೂಲದ 4 ಕುಟುಂಬಸ್ಥರಿಗೆ ತಲಾ 25 ಲಕ್ಷ ರುನಂತೆ 1 ಕೋಟಿ ರು ಪರಿಹಾರವನ್ನು ಉತ್ತರ ಪ್ರದೇಶ ಸರ್ಕಾರ ನೀಡಿದೆ. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾಹಿತಿ ನೀಡಿದ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಜನವರಿ 29ರಂದು ಮೃತರ ಕುಟುಂಬಸ್ಥರಿಗೆ ತಲಾ 25 ಲಕ್ಷ ರು ಪರಿಹಾರ ನೀಡುವುದಾಗಿ ಘೋಷಿಸಿದ್ದರು. ಅದರಂತೆ ಪ್ರಯಾಗ್ರಾಜ್ ಜಿಲ್ಲಾಧಿಕಾರಿ ರವಿ ಮಂಜೂರ್ ಅವರೊಂದಿಗೆ ಚರ್ಚಿಸಿದ ನಂತರ ಪರಿಹಾರದ ಮೊತ್ತವನ್ನು ನೇರವಾಗಿ ಮೃತರ ಕುಟುಂಬಗಳಾದ ಜ್ಯೋತಿ ಹತ್ತರವಾಡ, ಮೇಘ ಹತ್ತರವಾಡ, ಮಹದೇವಿ ಬಾವನೂರ ಮತ್ತು ಅರುಣ್ ಕೋರ್ಪಡೆ ಅವರ ಖಾತೆಗಳಿಗೆ ಜಮಾ ಮಾಡಲಾಗಿದೆ. 40 ದಿನಗಳ ಬಳಿಕ ಇಂದು 4ವರಿಗೆ ತಲಾ 25 ಲಕ್ಷ ರುನಂತೆ 1 ಕೋಟಿ ರು ಪರಿಹಾರ ವಿತರಣೆಯಾಗಿದ್ದು, ರಾಜ್ಯ ಸರ್ಕಾರದಿಂದಲೂ ಪರಿಹಾರ ನೀಡುವಂತೆ ಜಿಲ್ಲಾಡಳಿತದಿಂದ ವರದಿ ರವಾನಿಸಲಾಗಿದೆ. ಅಲ್ಲದೆ ಮುಂದಿನ 2 ದಿನಗಳಲ್ಲಿ ಮರಣೋತ್ತರ ಪರೀಕ್ಷೆಯ ವರದಿಗಳು ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ಕಳುಹಿಸಿಕೊಡಲಾಗುವುದು ಎಂದು ಪ್ರಯಾಗ್ರಾಜ್ ಆಡಳಿತವು ಭರವಸೆ ನೀಡಿದೆ ಎಂದು ತಿಳಿಸಿದರು.
ಸರಗಳ್ಳತನ ಮಾಡುವವರು ಮೊಬೈಲ್ ಕಳ್ಳತನ ಮಾಡುವವರಿಗೆ ಪೊಲೀಸರನ್ನ ಕಂಡರೆ ಭಯ ಇದ್ದೇ ಇರುತ್ತದೆ. ಆದರೆ ಇಲ್ಲೊಬ್ಬ ಆಸಾಮಿ ಪೊಲೀಸ್ ಠಾಣೆಯಲ್ಲಿಯೇ ಪೊಲೀಸರ ಎದುರೇ ಅವರದ್ದೇ ಮೊಬೈಲ್ ಕದ್ದಿದ್ದಾನೆ. ಈ ಖದೀಮನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೌದು, ಗದಗ ಶಹರ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ನಡೆದಿದೆ. ಮುಲ್ಲಾ ಎನ್ನುವ ವ್ಯಕ್ತಿಯೇ ಈ ಕಳ್ಳತನ ಮಾಡಿದ್ದಾನೆ ಎಂದು ಹೇಳಲಾಗುತ್ತಿದೆ. ಮಹಿಳಾ ಸಿಬ್ಬಂದಿಯೊಬ್ಬರ ಜೊತೆ ಮಾತನಾಡುತ್ತಿದ್ದ ವೇಳೆ ಅವರ ಮೊಬೈಲ್ ಕದ್ದಿದ್ದಾನೆ. ಈ ಘಟನೆ ಸ್ಟೇಷನ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೋಟೆಲ್ವೊಂದರಲ್ಲಿ ನಡೆದಿದ್ದ ಗಲಾಟೆ ವಿಷಯಕ್ಕೆ ಸಂಬಂಧಿಸಿದಂತೆ ದೂರು ನೀಡಲು ಈ ಮುಲ್ಲಾ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದನು. ಬಿಲ್ ಕೊಡದ ಗಲಾಟೆ ಮಾಡಿದ್ದ ವ್ಯಕ್ತಿಯ ಪರವಾಗಿ ಸ್ಟೇಷನ್ಗೆ ಬಂದಿದ್ದ ಎಂದು ಹೇಳಲಾಗಿದೆ. ಒಳಗೆ ವಿಚಾರಣೆ ನಡೆಯುತ್ತಿದ್ದಾಗ ಆಚೆ ನಿಂತು ಮೊಬೈಲ್ ಕದ್ದಿದ್ದಾನೆ. ಇದೀಗ ಪೊಲೀಸರು ಆರೋಪಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಹಾಸನದಲ್ಲಿ ಬುಧವಾರ ಸಂಜೆ ಭಾರೀ ಮಳೆಯಾಗಿದ್ದು ವರ್ಷದ ಮೊದಲ ಮಳೆಗೆ ಜನರು ಫುಲ್ ಖುಷ್ ಆಗಿದ್ದಾರೆ. ಇನ್ನೊಂದೆಡೆ ಸಾರಿಗೆ ಬಸ್ ಚಾಲಕ ಡ್ರೈವಿಂಗ್ ಮಾಡಲು ಪರದಾಡಿರುವ ಘಟನೆ ನಡೆದಿದೆ. ಹಾಸನದಿಂದ ಬೆಂಗಳೂರಿಗೆ ತೆರಳುತ್ತಿರುವ ಸಾರಿಗೆ ಬಸ್ನ ವೈಪರ್ ಇಲ್ಲದೆ ಚಾಲಕ ಮಳೆಯಲ್ಲಿ ಡ್ರೈವ್ ಮಾಡಲು ಪರದಾಡಿದ್ದಾರೆ. ರಸ್ತೆ ಕಾಣದಂತೆ ಮಳೆ ರಭಸವಾಗಿ ಬರುತ್ತಿತ್ತು. KA 18F0913 ನಂಬರ್ನ ಕೆಎಸ್ಆರ್ಟಿಸಿ ಬಸ್ನಲ್ಲಿ ವೈಪರ್ ಆನ್ ಆಗದಿದ್ದರಿಂದ ಡ್ರೈವರ್ ಮಳೆಯಲ್ಲಿಯೇ ಕಷ್ಟಪಟ್ಟು ಚಲಿಸಿದ್ದಾರೆ. ಇದರಿಂದ ಬಸ್ನೊಳಗಿದ್ದ ಪ್ರಯಾಣಿಕರು ಸಾರಿಗೆ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ಮಳೆಯಲ್ಲಿ ವೈಪರ್ ಇಲ್ಲದೆ ಬಸ್ ಚಲಾಯಿಸುವ ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ನಮ್ಮ ಟಿಕೆಟ್ ಹಣ ವಾಪಸ್ ಕೊಡಿ ಎಂದು ಪ್ರಯಾಣಿಕರು ಗಲಾಟೆ ಮಾಡಿದ್ದಾರೆ. ಮಹಿಳೆಯು ಸಂಸಾರದ ಕಡೆ ಗಮನ ಕೊಟ್ಟಿಲ್ಲ ಎಂದಾದಲ್ಲಿ ಯಾವತ್ತೂ ಸಮಾಜದ ಏಳಿಗೆ ಆಗುವುದಿಲ್ಲ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೇಮಾವತಿ ಅಭಿಪ್ರಾಯಪಟ್ಟರು. ನಗರದ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುವೆಂಪು ಸಭಾಂಗಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕಾನೂನು ಅರಿವು ನೆರವು ಸಮಿತಿ, ಮಕ್ಕಳ ಮಾನವ ಹಕ್ಕುಗಳ ಸಮಿತಿ, ರಾಜ್ಯಶಾಸ್ತ್ರ ವಿಭಾಗ ಮತ್ತು IQAC ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ಬುಧವಾರ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಆಸಿಡ್ ದಾಳಿಗೆ ಒಳಗಾದ ಸಂತ್ರಸ್ತರಿಗೆ ಕಾನೂನು ಸೇವೆಗಳ ಯೋಜನೆ 2016 ಕುರಿತು ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ದಿನಾಚರಣೆಯಲ್ಲಿ ವಿಶೇಷವಾದ ಉಡುಗೆ ತೊಡುಗೆ ಹಾಕಿಕೊಂಡು ಆಚರಿಸುವ ದಿನಾಚರಣೆಯಲ್ಲ. ಹೆಣ್ಣು ಮಕ್ಕಳ ಜವಾಬ್ದಾರಿ ಏನು, ಹೆಣ್ಣು ಮಕ್ಕಳು ಸಮಾಜಕ್ಕೆ ಯಾವ ರೀತಿ ಕೊಡುಗೆಯನ್ನು ಕೊಡಬೇಕು ಎನ್ನುವ ಬಗ್ಗೆ ಎಚ್ಚರಿಸುವ ದಿನಾಚರಣೆ ಇದಾಗಿದೆ. ಒಬ್ಬ ಪುರುಷನ ಅಭಿವೃದ್ಧಿಗೆ ಹೆಣ್ಣು ಮಗಳು ಇದ್ದಾಳೆ. ಈ ರೀತಿ ಹೇಳುವಾಗ ನಮ್ಮ ಜವಾಬ್ದಾರಿ ಎಷ್ಟಿದೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ತುಂಬಾ ಹೆಚ್ಚುತ್ತಿವೆ. ಹೆಣ್ಣು ಮಕ್ಕಳು ನಾವು ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಲಾಗುತ್ತಿದೆ. ನಮ್ಮ ಕುಟುಂಬದ ಮೇಲೆ ನಿಗಾ ಕಡಿಮೆ ಆಗುತ್ತಿದ್ದು ಮಕ್ಕಳು ಏನು ಮಾಡುತ್ತಿದ್ದಾರೆ ಎಂಬ ಬಗ್ಗೆ ತಿಳಿದುಕೊಳ್ಳುವಷ್ಟು ಸಮಯವಿಲ್ಲ, ತಾಳ್ಮೆ ಸಹ ಇರುವುದಿಲ್ಲ. ನಾವು ಬೆಳೆಯಬೇಕು ಎನ್ನುವ ವಿಚಾರ ಬಂದಾಗ ಸಂಸಾರದ ಕಡೆ ಗಮನ ಕೊಟ್ಟಿಲ್ಲ ಎಂದಾಗ ಸಮಾಜದ ಏಳಿಗೆ ಕನಸಾದೀತು ಎಂದರು. ಮನೆಯಲ್ಲಿ ಸುಸಂಸ್ಕೃತಿ ಕಡಿಮೆ ಆಗ್ತಿದೆ. ಹೆಣ್ಣು ಮಕ್ಕಳು ನಾವು ಜಾಸ್ತಿಯಾಗಿ ಸಾರ್ವಜನಿಕ ವಲಯಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದೀವಿ. ನಮ್ಮ ಕುಟುಂಬದ ಮೇಲೆ ನಿಗಾ ಕಡಿಮೆ ಆಗ್ತಿದೆ. ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳುವಷ್ಟು ಸಮಯ ಇಲ್ಲ, ತಾಳ್ಮೆ ಇರಲ್ಲ. ನಾವು ಬೆಳಿಬೇಕು ಅನ್ನೋದು ಒಂದೇ ವಿಚಾರ ಬಂದಾಗ ಸಂಸಾರದ ಕಡೆ ಗಮನ ಕೊಟ್ಟಿಲ್ಲ ಅಂತೇಳಿದರೆ ಯಾವತ್ತೂ ಸಮಾಜ ಏಳಿಗೆ ಆಗಲ್ಲ. ಒಂದು ಕುಟುಂಬ ಏಳಿಗೆ ಆದರೆ ಮಾತ್ರ ಸಮಾಜ ಏಳಿಗೆ ಆಗ್ತದೆ. ನಿಮಗೂ ಗೊತ್ತಿರ್ಬೋದು, ಇಲ್ಲಿ ಹೆಣ್ಣುಮಕ್ಕಳು ಎಷ್ಟು ಜನ ಇದ್ದೀರಾ, ಅವ್ರ ಮನೇಲಿ ಗಂಡು ಮಕ್ಕಳು ಇರ್ತಾರೆ. ಕೆಲವೊಂದು ಕಡೆ ಗಂಡು ಮಕ್ಕಳಿಗೆ ಎಷ್ಟು ಪ್ರಾಶಸ್ತ್ಯ ಕೊಡ್ತಾರೆ, ಹೆಣ್ಣು ಮಕ್ಕಳಿಗೆ ಎಷ್ಟು ಕೊಡಲ್ಲ. ಅಲ್ಲಿ ಪ್ರಾರಂಭ ಆಗ್ತದೆ ಸಮಸ್ಯೆಗಳು, ಅಲ್ಲಿ ಪ್ರಾರಂಭ ಆಗೋದು. ಗಂಡು ಮಕ್ಕಳನ್ನು ಮೇಲಕ್ಕೆ ಇಟ್ಟಾಗ ಗಂಡು ಮಕ್ಕಳು ಸ್ವೇಚ್ಛಾಚಾರವಾಗಿ ಬೆಳೀತಾರೆ. ಅಥವಾ ಹೆಣ್ಣು ಮಕ್ಕಳನ್ನು ಕೀಳಾಗಿ ಕಂಡಾಗ ಅವರು ತಮಗೆ ಕೊಡಬೇಕಾಗಿದ್ದ ಪ್ರೀತಿ ವಾತ್ಸಲ್ಯವನ್ನು ಎಲ್ಲಿ ಪಡ್ಕೋಬೇಕಂತೇಳಿ ತಪ್ಪು ದಾರಿ ಹಿಡಿಯುವಂಥ ಸಾಧ್ಯತೆಗಳು ತುಂಬ ಇರ್ತದೆ. ನನಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಜನ ಇದ್ದೀರಿ ಅಂತೇಳಿ ಹೇಳಿಬಿಟ್ಟು ವಿದ್ಯಾಭ್ಯಾಸ ಮಾಡೋ ಸಮಯದಲ್ಲಿ ಪ್ರೀತಿ, ಪ್ರೇಮ, ತಂದೆ ಬೇಡ, ತಾಯಿ ಬೇಡ, ಅಣ್ಣ ತಮ್ಮಂದ್ರು ಬೇಡ, ಮನೆ ಬೇಡ, ಎರಡೇ ಮಾತು. ಪ್ರೀತಿ ಮಾಡಿದವನು ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಮುಂದೆ ಕಾರ್ಯಕ್ರಮದಲ್ಲಿ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ KG ಕವಿತಾ, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ JK ದಾಕ್ಷಾಯಿಣಿ, ವಕೀಲರ ಸಂಘದ ಅಧ್ಯಕ್ಷ TD ಪ್ರಸನ್ನ, ಕಾಲೇಜಿನ ಸಂಚಾಲಕ S ಯೋಗೇಶ್, ವಕೀಲರಾದ MBA ಗಿರಿಜಾಂಬಿಕಾ, ರಾಜ್ಯಶಾಸ್ತ್ರ ಉಪನ್ಯಾಸಕ ಡಾಕ್ಟರ್ C ಸುನೀತಾ, AC ಸುಧಾರಾಣಿ, ಜ್ಯೋತಿಲಕ್ಷ್ಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಪ್ಪಳ ಬಳಿಕ ಈಗ ದೆಹಲಿಯಲ್ಲೂ ಕುಕೃತ್ಯ. ಇನ್ಸ್ಟಾಗ್ರಾಂನಲ್ಲಿ ಅನ್ಫ್ರೆಂಡ್ ಮಾಡಿದ್ದಕ್ಕೆ ಬ್ರಿಟನ್ ಮಹಿಳೆ ಮೇಲೆ ಅತ್ಯಾಚಾರ, 2 ಆರೋಪಿಗಳ ಬಂಧನ. ನೀರು ಹಿಡಿಯಲು ಹೋದ ಮಹಿಳೆ ವಿದ್ಯುತ್ ಸ್ಪರ್ಶಿಸಿ ಸಾವು, ಮೈಸೂರು ರಸ್ತೆಯಲ್ಲಿ ಭುಗಿಲೆದ್ದ ಪ್ರತಿಭಟನೆ. ಸ್ಥಳಕ್ಕೆ ಸಚಿವ ಜಮೀರ್ ಭೇಟಿ, 5 ಲಕ್ಷ ಪರಿಹಾರ ಘೋಷಣೆ. ನಟಿ ರನ್ಯಾ ರಾವ್ ಅಕ್ರಮ ಚಿನ್ನ ಸಾಗಣೆ ಕೇಸ್, CID ತನಿಖೆ ಹಿಂಪಡೆದ ಬಗ್ಗೆ ಸಚಿವ ಪರಂ ಪ್ರತಿಕ್ರಿಯೆ. ಕೇಸ್ ಹಿಂದಕ್ಕೆ ಪಡೆಯಲು ಯಾರೂ ಒತ್ತಡ ಹೇರಿಲ್ಲ ಎಂದು ಸ್ಪಷ್ಟನೆ. ರಾಜ್ಯ ಸರ್ಕಾರ ರನ್ಯಾಗೆ ಕ್ಲೀನ್ ಚಿಟ್ ಕೊಟ್ಟರೂ ಆಶ್ಚರ್ಯ ಇಲ್ಲ. ಸರ್ಕಾರದ ವರ್ತನೆ ನೋಡಿದ್ರೆ ನಮಗೆ ಅನುಮಾನ ಬರುತ್ತದೆ. JDS ಶಾಸಕಾಂಗ ನಾಯಕ ಸುರೇಶ್ ಬಾಬು ಹೇಳಿಕೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ VVC TV. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.